ಅಜ್ಜಿ ಕರೆಕ್ಟ್ ಟೈಮ್ಗೆ ಟ್ರೈಪಾಡ್ ಮುರಿದೋಯ್ತು ನೋಡ್ರಿ. ಯಾರ ಮುಖ ನೋಡ್ಕೊಂಡ್ ಬಂದ ಗೊತ್ತಿಲ್ಲ ಇವತ್ತು ಮುರಿದೋಯ್ತು. ಆಮೇಲೆ ಇಲ್ಲಿ ನೋಡ್ರಿ ನಾನು ಒಬ್ಬನ್ ಬಿಟ್ರೆ ಯಾರು ಒಬ್ರು ಇಲ್ಲ ಇಲ್ಲಿ ಫುಲ್ ಹೆಡಿ ಡ್ಯಾಮಲ್ಲಿ. ನಾನು ಒಬ್ಬನ್ ಬಿಟ್ರೆ ಯಾರಿಲ್ಲ. ಬಟ್ ಇಲ್ಲಿಂದ ಎಗರು ಹೋಗೋಣ ಅಂದ್ರೆ ಇಲ್ಲಿ ನೋಡಿ ಇಲ್ಲೆಲ್ಲ ಮುಳ್ಳೆಲ್ಲ ಹಾಕ್ಬಿಟ್ಟಿದ್ದಾರೆ ಎಗರ್ಕೊಂಡು ಹೋಗೋಣ ಅಂದ್ರೆ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಹೊಸ ಜಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿರೋದು ಹಾಗೂ ನಿಮ್ಮನ್ನ ಕರ್ಕೊಂಡ್ ಬಂದಿರತಕ್ಕಂತ ಜಾಗ ಒಂದಲ್ಲ ಎರಡಲ್ಲ ಸರಿ ಸುಮಾರು 2,000 ಎಕರೆಯಲ್ಲಿ ಕಟ್ಟಿದ್ದಾರೆ. ಆಮೇಲೆ ಈ ಜಾಗ ಕಟ್ಟೋದಕ್ಕೆ ಸುಮಾರು 3 ವರ್ಷ ತಗೊಂಡಿದ್ದಾರೆ. ಅಂದ್ರೆ 1955ರಿಂದ 1958ರವರೆಗೂ. ಆಮೇಲೆ ಈ ಜಾಗನ ಕಟ್ಟೋದಕ್ಕೆ ಖರ್ಚಾದಂತ ಹಣ 2.5 ಕೋಟಿ. ಅದು 19th ಸೆಂಚುರಿಯಲ್ಲಿ. ಆಗೆಲ್ಲ 1 ಕೋಟಿ 2 ಕೋಟಿ ಅಂದ್ರೆ ಚಿಕ್ಕ ಅಮೌಂಟ್ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟ್. ಬಟ್ ಇವಾಗೆಲ್ಲ ಮನೆ ಕಟ್ಟೋದಕ್ಕೆ 2-3 ಕೋಟಿ ಖರ್ಚು ಮಾಡ್ತಾರೆ. ಬಟ್ ಅದು 19th ಸೆಂಚುರಿಯಲ್ಲಿ. ಆಮೇಲೆ ಈ ಜಾಗನ ಆಗಿನ ಚೀಫ್ ಮಿನಿಸ್ಟರ್ ಆದಂತ ಕೆ ಕಾಮರಾಜ್ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಆಮೇಲೆ ಈ ಜಾಗನ ಶಾರ್ಟ್ ಫಾರ್ಮ್ ಅಲ್ಲಿ KRP ಅಂತ ಕರೀತಾರೆ. KRP ಅಂದ್ರೆ ಕೃಷ್ಣಗಿರಿ ರಿಸರ್ವ್ ಪ್ರಾಜೆಕ್ಟ್ ಅಂತ. ಎಸ್, ಅದುವೇ ಬೆಂಗಳೂರಿಂದ ಸರಿ ಸುಮಾರು 95ರಿಂದ 100 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ತಮಿಳುನಾಡಿನ ಕೃಷ್ಣಗಿರಿ ಡ್ಯಾಮ್ ಅಥವಾ KRP ಡ್ಯಾಮ್ಗೆ. ಓಕೆ, ಬನ್ನಿ ಇವಾಗ ಡ್ಯಾಮ್ ಒಳಗಡೆ ಎಂಟರ್ ಆಗಿ ಅಲ್ಲಿ ಏನೇನಿದೆ ಯಾವ್ಯಾವ ತರ ಇದೆ ಅಂತ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಹೋಗೋಣ ಇವಾಗ, ಲೆಟ್ಸ್ ಗೋ. ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಫುಲ್ ಆಟೋಗಳೆಲ್ಲ ನಿಂತ್ಕೊಂಡಿರುತ್ತೆ. ಇಲ್ಲಿ ಸಪೋಸ್ ನೀವು ವಾಪಸ್ ಹೋಗ್ಬೇಕಂದ್ರೆ ಆಟೋಗಳೆಲ್ಲ ಫೆಸಿಲಿಟಿ ಎಲ್ಲ ಇರುತ್ತೆ. ಆಮೇಲೆ ಬಸ್ಸು ಬರುತ್ತೆ, ಆರಾಮಾಗಿ ಹೋಗ್ಬೋದು. ಓಕೆ, ಬನ್ನಿ ಇವಾಗ ಒಳಗಡೆ ಎಂಟರ್ ಆಗೋಣ. ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಬಂದ್ರೆ ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ಅಲ್ಲಿ ಒಂದು 5 ರೂಪೀಸ್ ಅಂತ ತಗೋತಾರೆ ಅಷ್ಟೇ ಟಿಕೆಟ್. ಬಟ್ ಅವ್ರು ಟಿಕೆಟ್ ಅನ್ನು ಕೊಡ್ಲಿಲ್ಲ, ಅವರು ಜಸ್ಟ್ 5 ರೂಪೀಸ್ ಇಸ್ಕೊಂಡ್ರೆ ಅಷ್ಟೇ. ವೆಹಿಕಲ್ಸ್ ಏನಾದ್ರು ತಗೊಂಡ್ಬಂದ್ರೆ ಅದಕ್ಕೂ ಟಿಕೆಟ್ ಎಕ್ಸ್ಟ್ರಾ ಕೊಡ್ಬೇಕಾಗತ್ತೆ. ಓಕೆ, ಬನ್ನಿ ಇವಾಗ ಡ್ಯಾಮ್ ಕಡೆ ಹೋಗೋಣ. ನೋಡಿ, ಹಿಂಗೆ ಸ್ಟ್ರೈಟ್ ಈ ಕಡೆ ಹೋದ್ರೆ ಡ್ಯಾಮ್ ಕಡೆ ಹೋಗ್ಬೋದು. ಆಮೇಲೆ ನೀವು ಕಡೆ ಒಳಗಡೆ ಬಂದ್ಮೇಲೆ ಇಲ್ಲಿ ಚಿಕ್ಕ ಪುಟ್ಟ ಶಾಪ್ಗಳೆಲ್ಲ ಇದಾವೆ ಇಲ್ಲಿ. ಅಂದ್ರೆ ಸ್ನಾಕ್ಸ್ ತಗೊಳಕ್ಕೆ, ಆಮೇಲೆ ಊಟ ಮಾಡೋಕ್ಕೆಲ್ಲ ಹೋಟ್ಲು, ಆಮೇಲೆ ಚಿಲ್ಲರೆ ಅಂಗಡಿಗಳೆಲ್ಲ ಇದಾವೆ. ಸೊ ಆರಾಮಾಗಿ ನೀವು ಊಟ ಮಾಡ್ಕೋಬಹುದು, ಆಮೇಲೆ ಸ್ನಾಕ್ಸ್ ಎಲ್ಲ ತಗೋಬಹುದು. ಓಕೆ, ಬನ್ನಿ. ನೋಡಿ ಇಲ್ಲಿ ಗೇಟ್ ಏನು ಕಾಣಿಸ್ತಿಲ್ಲ, ಗೇಟಿಂದ ಈ ಕಡೆ ಒಳಗಡೆ ಹೋಗೋದು. ಬನ್ನಿ ಹೋಗೋಣ ನೀವು. ಒಳಗಡೆ ಎಂಟರ್ ಆದ್ವಿ. ನೋಡಿ ಯಾವ ಥರ ಇದೆ ಜಾಗ. ಚಿಕ್ಕ ಮಕ್ಕಳಿಗೆಲ್ಲ ಪಾರ್ಕ್ ಎಲ್ಲ ಇದೆ ಇಲ್ಲಿ ಆಟ ಆಡೋದಕ್ಕೋಸ್ಕರ. ನೋಡಿ, ಡ್ಯಾಮ್ ಕಡೆ ಹೋಗ್ಬೇಕಂದ್ರೆ ಹಿಂಗೆ ಸ್ಟ್ರೈಟ್ ಹೋಗಿ ಮೇಲ್ಗಡೆ ಹೋಗ್ಬೇಕಲ್ಲಿ ಮೆಟ್ಲಿದೆ, ಅಲ್ಲಿ ಹತ್ಕೊಂಡು ಹೋಗೋಕ್ಕೆ. ಬನ್ನಿ ಅಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಆಮೇಲೆ ಇಲ್ಲಿ ಯಾರು ಟೂರಿಸ್ಟ್ ಯಾರು ಬರ್ತಾರಲ್ಲ ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಎಲ್ಲ ನೆರಳೆಲ್ಲ ಇರುತ್ತೆ. ಸಕ್ಕತ್ತಾಗಿದೆ ಮಾತ್ರ ಜಾಗ. ನೋಡಿಲ್ಲ, ಫುಲ್ ಪಾರ್ಕೆ ನೋಡ್ರಿ ಈ ಕಡೆ ಇರೋದೆಲ್ಲ. ಆಮೇಲೆ ಈ ಕಡೆ ಎಲ್ಲ ನೋಡ್ಬೋದು ಗಾರ್ಡನ್ ಏರಿಯಾ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಆ ಕಡೆ ಎಲ್ಲ ಏನು ಕಾಣಿಸ್ತಿಲ್ಲ, ಫುಲ್ ಎಲ್ಲ ಗಾರ್ಡನ್ ಏರಿಯಾ ಇದೆಯಲ್ಲ. ಅಲ್ಲಿ ಮೇಲ್ಗಡೆ ಇದಕ್ಕೆ ಡ್ಯಾಮ್ ಮಾತ್ರ ಹೋಗ್ಬೇಕಂತ ಅಲ್ಲಿ ಮೇಲ್ಗಡೆ ಏನು ಲೈನ್ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಹತ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಬರ್ತಿದೆ, ನೋಡಿ KRP ಅಂತ ಬರ್ತಿದೆ ನೋಡಲ್ಲಿ. ಬಟ್ ಇದೆಲ್ಲ ಏನು ನೋಡ್ತೀರಿ ಎಲ್ಲ ಫುಲ್ ಪಾರ್ಕೆ ನೋಡ್ರಿ ಇದೆಲ್ಲ. ಆ ಕಡೆ ಚಿಕ್ಕ ಮಕ್ಕಳು ಆಟ ಆಡೋದಕ್ಕೋಸ್ಕರ ಸ್ವಲ್ಪ ಜಾರೋ ಬಂಡಿ ಆ ಥರ ಏನೋ ಚಿಕ್ಕ ಚಿಕ್ಕದಾಗಿ ಏನೋ ಇದಾವಲ್ಲಿ. ಅದು ಬಿಟ್ಟರೆ ಈ ಕಡೆ ಎಲ್ಲ ಫುಲ್ ನೋಡಿ ಯಾವ ಥರ ಇದೆ ಗಾರ್ಡನ್ ಏರಿಯಾ. ಸಕ್ಕತ್ತಾಗಿದೆ ಮಾತ್ರ. ಜನಗಳು ಅದು ಜಾಸ್ತಿ ಜನ ಇರಲ್ಲ ಅನ್ಕೊಂಡ್ಬಿಟ್ಟಿದೆ, ಬಟ್ ಪರವಾಗಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾಳೆ ವೀಕೆಂಡ್ ಅಂದ್ರೆ ಸಂಡೇ, ನಾಳೆ ಜನ ಜಾಸ್ತಿ ಇರ್ತಾರೆ ಅನ್ಕೊಂಡಿದ್ದೆ. ಬಟ್ ಇವತ್ತು ಇದಾರೆ, ಪರವಾಗಿಲ್ಲ. ಬಟ್ ನಾಳೆ ಇದಕ್ಕಿಂತ ಸಿಕ್ಕಾಪಟ್ಟೆ ಇರ್ತಾರಂತೆ. ಅಜ್ಜಿ ಇದೇ ಟೈಮ್ ಕರೆಕ್ಟ್ ಟೈಮ್ಗೆ ಟ್ರೈಪಾಡ್ ಮುರಿದೋಯ್ತು ನೋಡ್ರಿ. ಯಾರ ಮುಖ ನೋಡ್ಕೊಂಡ್ ಬಂದ ಗೊತ್ತಿಲ್ಲ, ಇವತ್ತು ಮುರಿದೋಯ್ತು ಕರ್ಮ. ಆಮೇಲೆ ನೋಡಿ ಈ ಕಡೆ ಎಲ್ಲ ಯಾವ ಥರ ಇದೆ ಗಾರ್ಡನ್ ಏರಿಯಾ ಫುಲ್ಲು. ನೋಡಿ ಇಲ್ಲೆಲ್ಲ ನೀರೆಲ್ಲ ಇದೆ. ನೋಡಿ ಈ ಕಡೆ ನೀರಲ್ಲಿ ಮೀನುಗಳು ಇದಾವೆ ಸಿಕ್ಕಾಪಟ್ಟೆ. ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ಹತ್ರ ಹೋದ್ರೆ ಎಲ್ಲ ಓಡೋಗ್ಬಿಟ್ವೆಲ್ಲ. ಈ ಕಡೆ ಎಲ್ಲ ಏರಿಯಾ ಎಲ್ಲ ಯಾವ ಥರ ಇದೆ ನೋಡಿ. ಈ ಕಡೆ ಎಲ್ಲ ಫುಲ್ ಗ್ರೀನ್ ಆಗೈತೆ. ಬಟ್ ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಮಾತ್ರ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಛತ್ರಿ ಥರ ಯಾವ ಥರ ಮಾಡಿದ್ದಾರೆ, ಕೂತ್ಕೊಳ್ಳೋಕ್ಕೆಲ್ಲ ನೆರಳು ಥರ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ನೆರಳು ಹೋಗುತ್ತೆ ಕೂರೋಕ್ಕೆಲ್ಲ ಜನಗಳಿಗೆ. ಓಕೆ, ಬನ್ನಿ ಮೇಲ್ಗಡೆ ಡ್ಯಾಮ್ ಮೇಲ್ಗಡೆ ಹೋಗೋಣ. ಬನ್ನಿ ಹೋಗಿ ಡ್ಯಾಮ್ ನೋಡ್ರಿ ಎಲ್ಲ ಕಲ್ಲಲ್ಲಿ ಜೋಡಿಸಿದಾರೆ ಇಲ್ಲಿ. ಬಟ್ ಇದೆಲ್ಲ ಮೆಟ್ಲಿಕ್ಕಿದಾರೆ ಇಲ್ಲಿ ಹತ್ಕೊಂಡು ಹೋಗೋಕ್ಕೆ. ಬನ್ನಿ ಹೋಗೋಣ ಮೇಲೆ. ಆಮೇಲೆ ನಾನು ಅವಾಗಲೇ ಒಂದು ಮಾತು ಹೇಳಿದೆ, ಅವಾಗಲೇ ಇದು ಫುಲ್ ಇದು 2,000 ಎಕರೆಯಲ್ಲಿ ಕಟ್ಟಿದ್ದಾರೆ ಅಂತ. 1,000 ಎಕರೆ ಅಂತ ಹೇಳಿ ಏನು ಹೇಳಿದೆ, ಅದೆಲ್ಲ ಫುಲ್ ನೀರಲ್ಲಿ ಏನು ರಿಸರ್ವ್ ಆಗುತ್ತೆ ನೋಡಿ, ನೀರೇನು ಸ್ಟಾಕ್ ಆಗುತ್ತಲ್ಲ. ಸೊ ಅದೆಲ್ಲ ಹಿಡಿದ್ರೆ 2,000 ಎಕರೆ ಆಗುತ್ತೆ. ಆಮೇಲೆ ನೀವು ಇಲ್ಲಿ ಎಲ್ಲ ಏನು ನೋಡ್ತಿದ್ರಲ್ಲ, ಈ ಕಡೆ ಒಂದು ಡ್ಯಾಮ್ ಐತೆ, ಈ ಕಡೆ ಡ್ಯಾಮು, ಆಮೇಲೆ ಹಿಂದೆಗಡೆಯಲ್ಲಿ ಗಾರ್ಡನ್ ಏರಿಯಾ ಏನು ನೋಡ್ತಿರಲ್ಲ. ಸೊ ಈ ಗಾರ್ಡನ್ ಏರಿಯಾ ಮತ್ತು ಈ ಡ್ಯಾಮು ಎರಡು ಸೇರಿಸಿ 40 ಎಕರೆ ಐತೆ ಫುಲ್ಲು. ಆ ಕಡೆದು ಮೇಲ್ಗಡೆ ಡ್ಯಾಮ್ ನೀರೇನು ಸ್ಟೋರೇಜ್ ಆಗುತ್ತಲ್ಲ, ಸೊ ಅದನ್ನೆಲ್ಲ ಹಿಡಿದ್ರೆ 2,000 ಎಕರೆ ಐತೆ. ಓಕೆ, ಬನ್ನಿ ಹೋಗೋಣ ಮೇಲೆ. ಓ ನೋಡ್ರಿ ಹೇಗಿದೆ ನೋಡ್ರೆಲ್ಲ ಫುಲ್ ನೀರಿದೆ ನೋಡ್ರಿ ಈ ಕಡೆ ಎಲ್ಲ. ನೋಡಿ ಇದೆ ನೋಡ್ರಿ, ಅವಾಗ ನಾನು ಏನು 2,000 ಎಕರೆ ಐತೆ ಅಂತ ಏನು ಹೇಳಿದ್ನು. ಸೊ ಇಲ್ಲೆಲ್ಲ ಏನು ನೀರೆಲ್ಲ ಏನು ಸ್ಟಾಕ್ ಆಗೈತಿ, ಇಲ್ಲೆಲ್ಲ ಏನು ನೀರು ನಿಂತ್ಕೊಂಡೈತಲ್ಲ. ಸೊ ಈ ನೀರು ನಿಂತ್ಕೊಂಡಿರೋದು, ಆಮೇಲೆ ಪ್ಲಸ್ ಈ ಡ್ಯಾಮು, ಆಮೇಲೆ ಈ ಕಡೆ ಮುಂದೆಗಡೆ ಏನು ಗಾರ್ಡನ್ ಏರಿಯಾ ಏನು ಕಾಣಿಸ್ತಿದೆ ನೋಡಿ ಈ ಕಡೆ ಎಲ್ಲ. ಸೊ ಇದೆಲ್ಲ ಸೇರೆ ಫುಲ್ಲು 2,000 ಎಕರೆಯಲ್ಲಿ ಐತೆ. ಬರೀ ಈ ಡ್ಯಾಮು ಮತ್ತೆ ಇಲ್ಲಿ ಮುಂದೆಗಡೆ ಏನು ಗಾರ್ಡನ್ ಕಾಣಿಸ್ತಿದೆಲ್ಲ, ಸೊ ಈ ಗಾರ್ಡನ್ ಸೇರಿಸಿದ್ರೆ 40 ಎಕರೆ ಐತೆ ಫುಲ್ ಇದು. ಈ ಗಾರ್ಡನ್ ಇಷ್ಟೇ ಇಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫುಲ್ಲು. ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆನ ಸಿಕ್ಕಾಪಟ್ಟೆ ಐತೆ ಈ ಕಡೆ ಎಲ್ಲ. ಆ ಕಡೆ ಹೋದ್ರೆ ಆಮೇಲೆ ಆ ಕಡೆ ಎಲ್ಲ ಇನ್ನೂ ಜಾಸ್ತಿ ಐತೆ ಆ ಕಡೆ. ಆಮೇಲೆ ಈ ಡ್ಯಾಮು ಎಲ್ಲ ಸೇರಿಸಿದ್ರೆ 40 ಎಕರೆ ಐತೆ ಇದೆಲ್ಲ ಫುಲ್ಲು. ಆಮೇಲೆ ಇಲ್ಲಿ ನೋಡ್ರಿ, ನಾನು ಒಬ್ಬನ ಬಿಟ್ರೆ ಯಾರು ಒಬ್ರು ಇಲ್ಲ ಇಲ್ಲಿ ಫುಲ್ ಹೆಡಿ ಡ್ಯಾಮಲ್ಲಿ. ನಾನು ಒಬ್ಬನ ಬಿಟ್ರೆ ಯಾರಿಲ್ಲ. ಆ ಕಡೆ ಫುಲ್ ಅಲ್ಲಿ ಇದು ಗಾರ್ಡನ್ ಏನೈತಲ್ಲ, ಗಾರ್ಡನ್ ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಇಲ್ಲಿ ನಾನು ಒಬ್ಬನ ಬಿಟ್ರೆ ಒಬ್ಬನೇ ಇಲ್ಲ ಇಲ್ಲಿ.
ಈ ಇಡೀ ಫುಲ್ ಡ್ಯಾಮ್ ರೋಡಲ್ಲಿ ನೋಡಿ. ಈ ಕಡೆನೂ ಯಾರು ಕಾಣಿಸ್ತಿಲ್ಲ. ಆಮೇಲೆ ನೋಡಿ ಈ ಕಡೆನೂ ಯಾರು ಇಲ್ಲ. ಅವಾಗ ನಾನು ಹತ್ಕೊಂಡ್ ಬರ್ಬೇಕಾದ್ರೆ ಒಂದ್ ಇಬ್ರೇನ್ ಕಾಣಿಸ್ತಾರೆ ಅಷ್ಟೇ. ಬಟ್ ಇವಾಗ ಅವರು ಇಲ್ಲ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಸಿಕ್ಕಾಬಿಟ್ಟು ಬಿಸಿಲೈತೆ, ಇಷ್ಟೊತ್ತಲ್ಲಿ ಯಾರು ಇರಲ್ಲ. ಬೆಳಗ್ಗೆ ಇರ್ತಾರೆ, ಇಲ್ಲಾಂದ್ರೆ ಸಾಯಂಕಾಲ ಇರ್ತಾರೆ ಅಷ್ಟೇ. ಆಮೇಲೆ ನೀವು ಇಲ್ಲಿ ಹಿಂದೆಗಡೆ ನದಿ ನೋಡ್ತಿದ್ರ, ಸೊ ಈ ನದಿ ಹೆಸರು ತಮಿಳಲ್ಲಿ ತೆನ್ಪಿನ್ನೈ ರಿವರ್ ಅಂತ ಕರೀತಾರೆ, ಕನ್ನಡದಲ್ಲಿ ದಕ್ಷಿಣ ಪಿನಾಕಿನಿ ಅಂತ. ಸೊ ಈ ನದಿ ನಂದಿ ಬೆಟ್ಟ ಅಂದ್ರೆ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಿಂದ ಹರ್ಕೊಂಡ್ ಬಂದು ಆ ಕಡೆ ಸಮುದ್ರ ಸೇರದ, ಆ ಕಡೆ ಮುಂದೆ ಕಡೆ ಹೋಗಿ. ಸೊ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು, ದೊಡ್ಡ ಮೆಟ್ರಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಅಲ್ಲಿನೂ ಅಷ್ಟೇ ಇದೇ ನದಿನೇ ಅಲ್ಲಿ ಹರ್ಕೊಂಡ್ ಬಂದು, ಸೊ ಆ ದೊಡ್ಡ ಮೆಟ್ರಿ ಮೇಲೆ ಆಯ್ದು ಈ ಕಡೆ ಬರೋದಿದು. ಸೊ ಇಲ್ಲಿಂದ ಆ ಕಡೆ ಮುಂದೆ ಕಡೆ ಸಮುದ್ರ ಹೋಗಿ ಸೇರದ, ಆ ಕಡೆ ಮುಂದೆ ಕಡೆ ಹೋಗಿ. ಇಲ್ಲಿ ಆಲ್ಮೋಸ್ಟ್ ನಾನು ಅವಾಗ ಬಂದಾಗಿಂದ ನೋಡ್ತಾ ಇದೀನಿ, ಒಬ್ರು ಕರ್ನಾಟಕದವ್ರು ಯಾರು ಒಬ್ರು ಕಾಣಿಸ್ತಾ ಇಲ್ಲ. ಬಟ್ ಆಲ್ಮೋಸ್ಟ್ ಇಲ್ಲೆಲ್ಲ ತಮಿಳ್ ಲೋಕಲ್ ಜನಗಳೆಲ್ಲ ಬಂದಿದಾರೆ ಅನ್ಸುತ್ತೆ. ಲೋಕಲ್ ಜನಗಳು, ಆಮೇಲೆ ಇಲ್ಲೇ ತಮಿಳ್ನಾಡು ಜನಗಳೆಲ್ಲ ಬಂದಿದಾರೆ ಅನ್ಸುತ್ತೆ. ಪ್ರತಿಯೊಬ್ಬರು ಅವಾಗೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ ಬಂದೆ, ಒಬ್ರು ಕರ್ನಾಟಕದವ್ರು ಬಂದಿಲ್ಲ. ಆಮೇಲೆ ಕರ್ನಾಟಕ ಗಾಡಿಗಳು ಯಾವ ಕಾಣಿಸ್ತಾ ಇಲ್ಲ, ಎಲ್ಲ TN ಗಾಡಿಗಳು ಇದಾವೆಲ್ಲ, KA ಗಾಡಿಗಳೆಲ್ಲ ಕಾಣಿಸ್ತಿಲ್ಲ. ಆಮೇಲೆ ಇನ್ನೊಂದು, ಈ ಡ್ಯಾಮ್ ಓಪನ್ ಆಗೋದು ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಲಾಸ್ಟ್ ಅಷ್ಟೇ. 5 ಗಂಟೆ ಆದ್ಮೇಲೆ ಕ್ಲೋಸ್ ಮಾಡ್ಬಿಡ್ತಾರೆ, ಒಳಗಡೆ ಎಲ್ಲ ಎಂಟ್ರಿ ಇಲ್ಲ. ಸೊ ಏನ್ ಮಾಡ್ಬೇಕು ಎಲ್ಲ 5 ಗಂಟೆ ಒಳಗಡೆ ಮಾಡ್ಕೊಂಡು ಆಮೇಲೆ ಹೋಗ್ಬೇಕು ಅಷ್ಟೇ. 5 ಗಂಟೆನೇ ಲಾಸ್ಟ್. ಬಂತು ನೋಡ್ರಿ ಜಾಗ ಇಲ್ಲಿ. ಬಟ್ ಏನ್ರಿ ಇದು ಗೇಟ್ ಎಲ್ಲ ಹಾಕಿದಾರೆ, ಬಟ್ ಒಳಗಡೆ ಬಿಡ್ತಾರಲ್ಲ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿವರೆಗೆ ಬಂದಿದ್ದಕ್ಕೆ ವೇಸ್ಟ್ ಆಗ್ಬಾರ್ದು. ಆಮೇಲೆ ಇಲ್ಲ ರೀ, ಫುಲ್ ಲಾಕ್ ಮಾಡ್ಬಿಟ್ಟಿದ್ದಾರೆ, ಗೇಟ್ ಲಾಕ್ ಆಗೈತೆ, ಒಳಗಡೆ ಬಿಡಲ್ಲ ಅನ್ಸುತ್ತೆ ಮೇ ಬಿ. ಬಟ್ ಇಲ್ಲಿಂದ ಎಗರು ಹೋಗೋಣ ಅಂದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಮುಳ್ಳೆಲ್ಲ ಹಾಕಿಬಿಟ್ಟಿದ್ದಾರೆ ಎಗರ್ಕೊಂಡು ಹೋಗೋಣ ಅಂದ್ರೆ. ಆಮೇಲೆ ನೋಡಿ ಈ ಕಡೆ ಎಲ್ಲ ಎಗರ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಮುಳ್ಳೆಲ್ಲ ಹಾಕಿದ್ದಾರೆ. ಸೊ ಇಷ್ಟೊಂದೆಲ್ಲ ಹಾಕಿದಾರೆ ಅಂದಮೇಲೆ ಹೋಗೋದು ತಪ್ಪಾಗತ್ತೆ. ಓಕೆ, ಪರವಾಗಿಲ್ಲ. ಇಲ್ಲಿಂದ ಇಳ್ಕೊಂಡು ಹೋಗಿ ಅಲ್ಲಿ ತೋರಿಸ್ತೀನಿ ಬನ್ನಿ. ಅಲ್ಲಿಕ್ಕಿಂತ ಸಖತ್ತಾಗಿ ಅಲ್ಲಿ ಹೋದ್ರೆ ಕಾಣಿಸುತ್ತೆ, ಬನ್ನಿ ತೋರಿಸ್ತೀನಿ ಅಲ್ಲಿ ಹೋಗಿ. ಅಲ್ಲಿ ಏನಕ್ಕೆ ಹೋಗ್ಬೇಕು ತೋರಿಸ್ಬೇಕು ಅನ್ಕೊಂಡೆ ಅಂದ್ರೆ, ಗೇಟ್ ಲಾಕ್ ಇರುತ್ತೆ ಮೇಲಲ್ಲಿ. ಅಂದ್ರೆ ಆ ಕಡೆ ನೀರು ಜಾಸ್ತಿ ಆದಾಗ ಈ ಕಡೆ ಹೇಗ್ ಬಿಡ್ತಾರೆ, ಈ ಕಡೆ ನೀರು ಬಿಡ್ತಾರಲ್ಲ, ಸೊ ಅಲ್ಲೊಂದು ಗೇಟ್ ಲಾಕ್ ಇರುತ್ತೆ. ಗೇಟ್ ಲಾಕ್ ಓಪನ್ ಮಾಡಿದ್ರೆ ನೀರು ಈ ಕಡೆ ಬರುತ್ತೆ. ಸೊ ಆ ಗೇಟ್ ಲಾಕ್ ತೋರ್ಸೋಣ ಅನ್ಕೊಂಡೆ ನಿಮ್ಗೆ. ಪರವಾಗಿಲ್ಲ ಬನ್ನಿ, ಅಲ್ಲಿ ಕೆಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಅಲ್ಲಿ ಯಾವ ತರ ಇದೆ ಅಂತ. ಇದೇ ಡ್ಯಾಮ್ ಕಟ್ಟೋದಕ್ಕೆ 3 ವರ್ಷ ತಗೊಂಡಿದ್ದಾರೆ. ಈ ತರ ಎಲ್ಲ ಕಲ್ಲು ಈ ತರ ಕಟ್ಟಿ, ಆಮೇಲೆ ಈ ತರ ಎಲ್ಲ ಜಾಗ ಮಾಡಿ, ಆಮೇಲೆ ಈ ತರ ಎಲ್ಲ ಪಾರ್ಕ್ ರೆಡಿ ಮಾಡಿ, ಇಷ್ಟೆಲ್ಲ ಮುಗಿಯೋಷ್ಟರಲ್ಲಿ ಸರಿ ಸುಮಾರು 3 ವರ್ಷ ಆಗೈತೆ. ಆಮೇಲೆ ಇದಕ್ಕೆ ಖರ್ಚಾಗಿರೋದು 2.5 ಕೋಟಿ. ಬಟ್ ಮಳೆಗಾಲ ಟೈಮಲ್ಲಿ ಬಂದರೆ ಇನ್ನೂ ಸಖತ್ತಾಗಿರಲ್ಲ, ನೀರೆಲ್ಲ ಹರ್ಕೊಂಡು ಹೋಗ್ತಾ ಇರುತ್ತೆ ಸಿಕ್ಕಾಪಟ್ಟೆಯಲ್ಲಿ. ಬಟ್ ಇವಾಗೆಲ್ಲ ಮಳೆಗಾಲ ಎಲ್ಲ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ನೀರು ಹರಿತಿದೆ ಅಷ್ಟೇ. ಅದು ಬಿಟ್ಟರೆ ನೀರಿಲ್ಲ, ಇಲ್ಲೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡಿ ಇದೆ ನೋಡಿ, ಅಲ್ಲಿ ಚೈನ್ ಏನು ಕಾಣಿಸ್ತಿದೆ, ಅಲ್ಲಿ ಚೈನ್ ಇದೆ ನೋಡಿ, ಇಲ್ಲಿ ಲೈನ್ ಕಾಣಿಸ್ತಿದೆ, ಚೈನ್ ಲೈನು. ಸೊ ಅದನ್ನ ಎಳೆದ್ರೆ ಇದೆಲ್ಲ ಮುಂದೆಗಡೆ ಬ್ಲ್ಯಾಕ್ ಕಲರ್ದು ಏನೈತೋ ಇದೆಲ್ಲ ಫುಲ್ ಮೇಲ್ಗಡೆ ಹೊರಟೋಗ್ಬಿಡುತ್ತೆ ಇದು. ಸೊ ಇದು ಮೇಲ್ಗಡೆ ಹೊರಟೋದ್ರೆ ಆ ಕಡೆ ಇರೋ ನೀರು ಈ ಕಡೆ ಬಂದ್ಬಿಡುತ್ತೆ. ಆಮೇಲೆ ಈ ಥರ ಇಲ್ಲಿ ಏನು ಗೇಟ್ಗಳು ಕಾಣಿಸ್ತಿದೆಯಲ್ಲ, ಸೊ ಈ ಥರ ಗೇಟ್ಗಳು ಟೋಟಲ್ ಆಗಿ 9 ಗೇಟ್ ಇದಾವೆ. ಸೊ 9 ಗೇಟಿಂದ ನೀರು ಓಪನ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ ಸ್ವಲ್ಪ ಇಮೇಜಿನ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಗೋಡೆ ನೋಡ್ರಿ, ಮೊದಲೆಲ್ಲ ಯಾವ ಥರ ಕಟ್ಟಿರ್ತಾರಂದ್ರೆ ಇದೆಲ್ಲ ಫುಲ್ ಕಲ್ಲೇ ಇದೆ. ಒಂದು ಸ್ವಲ್ಪ ಇಟ್ಟಿಗೆ ಎಲ್ಲ ಯೂಸೇ ಮಾಡಿಲ್ಲ, ಇಲ್ಲಿ ಫುಲ್ ಎಲ್ಲ ಕಲ್ಲೇ ಇದು. ಸ್ವಲ್ಪ ಸಿಮೆಂಟು ಆಮೇಲೆ ಕಲ್ಲು ಎರಡು ಯೂಸ್ ಮಾಡ್ಕೊಂಡು ನೋಡಿ ಯಾವ ಥರ ಕಟ್ಟಿದ್ದಾರೆ. ಇದೆಲ್ಲ ಏನು ಕಾಣಿಸ್ತಿದೆ ಎಲ್ಲ ಫುಲ್ ಕಲ್ಲೇ ಇದೆ. ಎಲ್ಲ ಇಟ್ಟಿಗೆ ಅದು ಏನೂ ಯೂಸ್ ಮಾಡಿಲ್ಲ, ಎಲ್ಲ ಫುಲ್ ಕಲ್ಲಲ್ಲೇ ಕಟ್ಟಿರುತ್ತೆ ಎಲ್ಲ ಇದು. ನೋಡಿ ಎಷ್ಟು ಗಟ್ಟಿಯಾಗಿ ಕಟ್ಟಿರ್ತಾರಂದ್ರೆ ಸ್ವಲ್ಪನೂ ಎಲ್ಲ ಕ್ರ್ಯಾಕ್ ಬಿಟ್ಟಿರಲ್ಲ, ಆ ಥರ ಕಟ್ಟಿರ್ತಾರೆ. ಆಮೇಲೆ ಇಲ್ಲೆಲ್ಲ ಜಾಳಿಗೆಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲಿ, ಅಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿರ್ತಾರೆ. ಸೊ ಇಲ್ಲಿ ನೀರು ಜಲ ಜಾಸ್ತಿ ಇದ್ದಾಗ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಅಂತೇಳಿ ಜಾಳಿಗೆ ಎಲ್ಲ ಹಾಕಿದ್ದಾರೆ ಇಲ್ಲಿ. ಇಲ್ಲೇನು ನೀರು ಕಾಣಿಸ್ತಿಲ್ಲ. ಸೊ ಇದು ಅಲ್ಲಿಂದ ಬರ್ತಾ ಇರೋದು, ಅಲ್ಲೊಂದು ಗೇಟ್ ವಾಲ್ ಮಾಡಿದ್ದಾರೆ ಚಿಕ್ಕದಾಗಲ್ಲಿ. ಸೊ ಅಲ್ಲಿಂದ ಲೈಟಾಗಿ ತಿರುಗಿಸ್ಬಿಡ್ತಾರೆ ಅಷ್ಟೇ. ಸೊ ಅಲ್ಲಿಂದ ನೀರುಗಳು ಈ ಕಡೆ ಎಲ್ಲ ಹೋಗೋದು. ನೋಡಿ ಇಲ್ಲಿ ಯಾವ ಥರ ಇದೆ ನೋಡಿ, ಎಲ್ಲ ಇಲ್ಲಿ ನೀರು ಬರ್ತಿದೆ ನೋಡಿ. ಇಲ್ಲಿ ಅಲ್ಲಿ ಗೇಟ್ ವಾಲ್ ಓಪನ್ ಮಾಡಿಬಿಡ್ತಾರೆ, ಇಲ್ಲಿ ಪೈಪು, ಆ ಪೈಪಿಂದ ನೀರು ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ತಿರ್ಗಾ ಇಲ್ಲಿಂದ ಆ ಕಡೆ ಎಲ್ಲ ಹೋಗೋದು. ಆ ಕಡೆ ಇಲ್ಲೆಲ್ಲ ಏನು ನೋಡಿದ್ರೆ ಎಲ್ಲ ನೀರೇನು ಬರೋದು ಕಾಣಿಸ್ತೈತಲ್ಲ ಇಲ್ಲಿ ನೋಡಿ, ಈ ಕಡೆ ಎಲ್ಲ ಏನು ಬರ್ತೈತಲ್ಲ. ಸೊ ಇದಿಲ್ಲ ಅದನ್ನೇ ಅಲ್ಲೇನು ಗೇಟ್ ವಾಲ್ ತೋರಿಸಿದ್ನಲ್ಲ, ಸೊ ಅಲ್ಲಿಂದನೇ ಇಲ್ಲೆಲ್ಲ ಹಾಕೊಂಡು ಬರ್ತಾ ಇರೋದು. ಬಟ್ ಈ ನೀರು ಸ್ಮೆಲ್ ಸ್ವಲ್ಪ ಸಿಕ್ಕಾಬಿಟ್ಟು ಕೆಡದಾಗೈತೆ. ಅದೇನೋ ಸ್ವಲ್ಪ ಕೊಚ್ಚೆ ನೀರು ಥರ ಸ್ಮೆಲ್ ಬರ್ತೈತೆ ಸಿಕ್ಕಾಬಿಟ್ಟೆ. ಸ್ವಲ್ಪ ಅಲ್ಲೇನೋ ಗಲೀಜೇನೋ ಆಗೈತೆ ಅನ್ಸುತ್ತೆ. ಸೊ ಅದೇ ನೀರೆಲ್ಲ ಬರ್ತೈತೆ ಈ ಕಡೆ, ಸ್ವಲ್ಪ ಸ್ಮೆಲ್ ಬರ್ತೈತೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಆಮೇಲೆ ಇಲ್ಲೆಲ್ಲ ಏನು ಕಾಣಿಸ್ತೈತಲ್ಲ ಇದೆಲ್ಲ ಏನು ಲೋಟಸ್ ಅನ್ಸುತ್ತೆ, ಅಂದರೆ ಕಮಲದ ಹೂವು ಅದೇ ತಾನೇ ಇದು. ನಾನು ಅನ್ಸೋ ಪ್ರಕಾರ ಅದೇ ಅನ್ಕೊಂಡಿದ್ದೀನಿ. ಬಟ್ ಬೇರೆ ಏನು ಗೊತ್ತಿಲ್ಲ, ನಿಮಗೇನು ಗೊತ್ತಿದ್ರೆ ಕಮೆಂಟ್ ಮಾಡಿದೆಯಲ್ಲ ಏನಂತ. ಆಮೇಲೆ ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಮಲ್ಕೊಳಕ್ಕೆಲ್ಲ ಸಕ್ಕತ್ತಾಗಿದೆ ಜಾಗ. ಇಲ್ಲಿ ಎಲ್ಲ ಹಳೆ ಮರ, ಆಲ್ದ ಮರ ಏನೈತೆ ಇಲ್ಲಿ ಮೇಲೆ. ಸೊ ಕೆಳಗಡೆ ಮಲ್ಕೊಳಕ್ಕೆ ಸಕ್ಕತ್ತ ಜಾಗ ಮಾಡಿದ್ದಾರೆ. ಎಲ್ಲ ಕಲ್ಲುಗಳೆಲ್ಲ ಇಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಇಲ್ಲಿ. ಆಮೇಲೆ ಈ ಕಡೆ ಎಲ್ಲ ಕುತ್ಕೋಬೋದು. ಆಮೇಲೆ ಈ ಕಡೆ ಎಲ್ಲ ಕಲ್ಲುಗಳೆಲ್ಲ ಕುತ್ಕೊಳ್ಳೋಕ್ಕೆ ಅಷ್ಟೇ ಸೂಪರ್ ಆಗೈತೆ ಮಾತ್ರ. ನೋಡಿ ಇಲ್ಲೆಲ್ಲ ಮಲ್ಕೊಂಡಿದ್ದಾರೆ ನೋಡಿ. ಇಲ್ಲಿ ನೋಡ್ರಿ ತಮಿಳ್ನಾಡು ಕಾಗೆಗಳು, ತಮಿಳ್ನಾಡು ಕ್ರೌಸ್. ಅಯ್ಯೋ ಅಜ್ಜಿ, ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು. ಸುಮ್ಮನೆ ಈ ಕಡೆ ಸುಮ್ಮನೆ ಏನಿದೆ ಅಂತ ನೋಡ್ಕೊಂಡು ಬಂದರೆ ಜಿಂಕೆಗಳಿದಾವೆ ಇಲ್ಲಿ, ಬನ್ನಿ ತೋರಿಸ್ತೀನಿ. ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಜಿಂಕೆಗಳಿದಾವೆ ಅಂತ. ಇಲ್ಲಿ ಸುಮ್ಮನೆ ಏನಿದೆ ಅಂತ ನೋಡೋಣ ಅಂತ ಬಂದೆ ಅಷ್ಟೇ. ನೋಡಿ ಜಿಂಕೆಗಳಿದಾವೆ ನೋಡಿ ಇಲ್ಲಿ. ಜಿಂಕೆಗಳು ಅಷ್ಟೇ, ಬೇರೆ ಏನೋ ಇದಾವೆ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇಲ್ಲಿ ಜಿಂಕೆಗಳು ಮಾತ್ರ ಕಾಣಿಸ್ತಿದ್ದಾವೆ ನೋಡಿ. ಇಲ್ಲಿಂದ ನೋಡ್ಕೊಳ್ಳಿ ಯಾವ ಥರ ಕಾಣಿಸುತ್ತೆ ಅಂತ. ಅದ್ರ ಕೊಂಬುಗಳು ನೋಡಿ ಯಾವ ಥರ ಇದಾವೆ.
ಬಟ್ ಅವೆಲ್ಲ ದಿನ ಸ್ನಾನ ಮಾಡಲ್ಲ ಅಂದ್ರು ಎಷ್ಟು ಕ್ಲೀನ್ ಆಗಿರ್ತಾವೆ ನೋಡ್ರಿ ಅವು ಸ್ವಲ್ಪ ಗಲೀಜು ಕಾಣಿಸ್ತಾ ಇಲ್ಲ ಇಲ್ಲಿ ಮೈ ಮೇಲೆ. ಇದು ಜಿಂಕೆಗಳು ಮಲ್ಕೊಳಕಂತ ಮಾಡಿರ್ತಕ್ಕಂಥ ರೂಮ್ ಇದು. ಓಕೆ ಬನ್ನಿ ಹೋಗೋಣ ನೆಕ್ಸ್ಟ್ ಆ ಕಡೆ. ಬಂತು ನೋಡ್ರಿ ಜಾಗ ಇದೆ, ಡ್ಯಾಮ್ ಐತೆ ಆ ಕಡೆ, ಅಲ್ಲಿಂದ ನೀರು ಬಂದು ಈ ಕಡೆ ಹರ್ಕೊಂಡು ಹೋಗುತ್ತೆ. ಬಟ್ ಇಲ್ಲೆಲ್ಲ ಸ್ವಿಮ್ ಎಲ್ಲ ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ಅಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಆ ಎತ್ತಿನ ಬಾಯಲ್ಲಿ ನೀರು ಯಾವ ಥರ ಬರ್ತಾಯಿದೆ ನೋಡಿ. ಇಲ್ಲಿ ಯಾವ ದೇವಸ್ಥಾನ ಏನಿದೆ ಇಲ್ಲಿ, ಅದ್ರ ಕೆಳಗಡೆ ಆ ಥರ ಬಸವನ್ನ ಮೂರ್ತಿ ಮಾಡಿ ಅದು ಬಾಯಲ್ಲಿ ನೀರು ಬರೋ ಥರ ಮಾಡಿದ್ದಾರೆ. ಬಟ್ ಇಲ್ಲಿ ಎಲ್ಲ ಸ್ನಾನ ಎಲ್ಲ ಮಾಡ್ತಾರೆ ಇಲ್ಲೆಲ್ಲ ನೋಡಿ. ಇಲ್ಲೇ ನೋಡ್ರಿ ಆ ಕಡೆ ಯಾವಾಗ ಡ್ಯಾಮಲ್ಲಿ ನೀರು ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಗೇಟ್ನ ಓಪನ್ ಮಾಡ್ತಾರೆ. ಸೊ ಅವಾಗ ಆ ನೀರು ಈ ಕಡೆ ಬರುತ್ತೆ, ಈ ಕಡೆ ಬಂದು ಇದ್ರ ಮೇಲ್ಗಡೆ ಏನು ಬರಲ್ಲ, ಕೆಳಗಡೆ ಫುಲ್ ಕೆಳಗಡೆ ಆಯ್ದು ಈ ಕಡೆ ಹೋಗಿ ಸಮುದ್ರ ಸೇರ್ಕೊಳುತ್ತೆ. ಈ ಕಡೆ ಹೋಗಿ ಇನ್ನೇವ ನನ್ನೇ ಫಾಲೋ ಮಾಡ್ತಾವನೆ ಯಾಕೆ ಅವಾಗಿಂದ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ನಾ ಅವಾಗಲೇ ಅಲ್ಲಿ ಏನು ಡ್ಯಾಮ್ ಏನು ತೋರಿಸೋದು, ಸೊ ಅದು ಆ ಕಡೆ ನಿಂತ್ಕೊಂಡು ತೋರಿಸಿದ್ದು, ಇವಾಗ ಈ ಸೈಡ್ ಬಂದಿದ್ದೀನಿ. ಇಲ್ಲಿ ನೋಡ್ರಿ ಹೇಗಿದೆ, ಸಕ್ಕತ್ತಾಗೈತೆ ಮಾತ್ರ. ಆವಾಗಲೇ ಆ ಕಡೆ ಇಷ್ಟೊಂದು ಚೆನ್ನಾಗಿ ವ್ಯೂ ಕಾಣಿಸ್ತಿಲ್ಲ ಆ ಕಡೆ, ಬಟ್ ಈ ಕಡೆ ಮಸ್ತಾಗಿದೆ ಮಾತ್ರ ನೋಡಿ. ಈ ಕಡೆ ನೋಡಿ ಏನು ಮಸ್ತ್ ಒಳ್ಳೆ ಹಾಲು ಥರ ಕಾಣಿಸ್ತೈತೆ ಅದಾವು, ಫುಲ್ ಈಟಾಗೈತೆ ಮಾತ್ರ ನೀರು. ಇಲ್ಲಿ ಏನೋ ಮೀನೇನೋ ಹಿಡಿತದ ಅನ್ಸುತ್ತೆ ಇವನ್ನ ನೋಡ್ರಿ. ಹೇಗೆ ನೋಡಿ ಇಲ್ಲಿಂದ ಹರ್ಕೊಂಡೋಗಿ ಆ ಕಡೆ ಹೋಗೋದು. ಬಟ್ ಆ ನೀರು ಹರ್ಕೊಂಡು ಹೋಗ್ತೈತೆ ಅನ್ಕೊಂಡೆ, ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಇಷ್ಟೆಲ್ಲ ನೀರು ಇರೋ ಕಾರಣ ಇಲ್ಲೇನು ಬರ್ತೈತಲ್ಲ ಈ ನೀರು ಅದಲ್ಲ. ಸಕ್ಕತ್ತಾಗಿದೆ ಮಾತ್ರ ನೋಡಿ. ಆಮೇಲೆ ನೋಡಿ ಇಷ್ಟೇ ಇರೋದು. ಆಮೇಲೆ ಈ ಕಡೆ ಗೇಟ್ ವಾಲ್ ಎಲ್ಲ ಮಾಡಿದ್ದಾರೆ ಈ ಕಡೆ. ಸೊ ಇಷ್ಟು ಬಂದರೆ ಈ ಕಡೆ ಗೇಟ್ ವಾಲ್ ಇಲ್ಲಿ ನೋಡಿಲ್ಲ ಸ್ವಿಮ್ ಎಲ್ಲ ಮಾಡ್ತಿದ್ದಾರೆ ನೋಡಿ. ಸ್ವಿಮ್ ಎಲ್ಲ ಮಾಡ್ಕೊಂಡಿರ್ತಾರೆ. ಬಟ್ ಎಲ್ಲ ಇಲ್ಲ ಲೋಕಲ್ಸ್ ಅವರು ಡೈಲಿ ಬಂದೆಲ್ಲ ಸ್ವಿಮ್ ಎಲ್ಲ ಮಾಡ್ತಾರೆ ಈ ಕಡೆ. ಆಮೇಲೆ ಈ ಕಡೆ ಹೋದ್ರೆ ಫುಲ್ ಅಗ್ರಿಕಲ್ಚರ್ಗೆ ಫಾರ್ಮರಿಂಗ್ ಏನೋ ಮಾಡೋಕ್ಕೆ ಯೂಸ್ ಮಾಡಲ್ಲ ಮಾಡ್ಕೊಂತಾರೆ ನೀರುಗಳು ಈ ಕಡೆ ಎಲ್ಲ. ಓಕೆ ಬರ ಬಾಯ್. ಓಕೆ ಇವತ್ತಿಗೆ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಖಂಡಿತ ಡಿಸ್ಲೈಕ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಫ್ರಮ್ ಕೃಷ್ಣಗಿರಿ ಡ್ಯಾಮ್. ಸಿ ಯು.